ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ, ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ದೋಸೆಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ನಾನು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಒಮ್ಮೆ 10 ನಿಮಿಷದಲ್ಲಿ ಗರಿ ಗರಿ ರವೆ ದೋಸೆನ ತಯಾರಿಸಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು. ಅದಾದ ನಂತರ ನಾನು ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಸಣ್ಣ ರವೆಯನ್ನು ಮತ್ತೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸಣ್ಣ ರವೆನ ನೀವು ಹಾಗೆ ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು. ಬೇಕು ಅಂತಂದರೆ ನೀವು ಇನ್ನೊಂದ್ಸಲ ಪೌಡರ್ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಅಕ್ಕಿ ಹಿಟ್ಟು ಮತ್ತು ರವೆ ಎರಡನ್ನೂ ಕೂಡ ಹಾಕಿ ನಾನೀಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಮೊದಲನೇದಾಗಿ 1 ಕಪ್ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ. ಓಕೆ, ಈಗ ನೋಡಿ, ಈಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆ ಕೂಡ ತಗೊಳ್ಬೋದು. ಉಪ್ಪಿಟ್ಟು ರವೆಯನ್ನು ತಗೊಂಡ್ರೆ ಅದನ್ನು ಕೂಡ ನೀವು ಪೌಡರ್ ಮಾಡಿಕೊಂಡು ತಗೊಳ್ಬೋದು. ಸೊ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ಕಪ್ ನೀರನ್ನು ಹಾಕ್ಕೊಂಡು. ಸೊ ಟೋಟಲಾಗಿ ಎಷ್ಟು ಕಪ್ ನೀರು ಬೇಕಾಗುತ್ತೆ ಅನ್ನೋದನ್ನು ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಹಿಟ್ಟು ಕಲಿಸಿದ್ದಾಗಿದೆ. ಸೊ ಇವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ತುಂಬಾ ಹೆಲ್ತಿಯಾಗಿರುವಂತಹ ಒಂದು ರುಚಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಖಂಡಿತವಾಗ್ಲೂ ತಯಾರಿಸಿ. ನಂತರ ಈಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಮೀಡಿಯಂ ಸೈಜಲ್ಲಿರುವಂಥ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ತುರಿದು ನಾನು ತಗೊಂಡಿರುವಂಥ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಸಣ್ಣ ಒಂದು ಗಾತ್ರದಲ್ಲಿರುವಂಥ ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ, 1 ಕ್ಯಾರೆಟು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ದಿಢೀರಾಗಿ ಮಾಡುವಂಥ ಒಂದು ರವೆ ದೋಸೆ. ಸೊ ಖಂಡಿತವಾಗ್ಲೂ ಇನ್ಸ್ಟೆಂಟ್ ಆಗಿರುವಂಥ ಒಂದು ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ದೋಸೆ ಮಾಡಬೇಕು ಅಂದರೆ ಖಂಡಿತ ಅಕ್ಕಿ ಎಲ್ಲ ನೆನೆ ಹಾಕಿ ನಾವು ಮಾಡೋದು ತುಂಬಾ ಟೈಮ್ ತಗೊಳುತ್ತೆ. ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕು, ತಿನ್ನೋಕ್ಕೆ ನಮಗೆ ಬೇಕು, ಮಕ್ಕಳಿಗೆ ಹೆಲ್ತಿಯಾಗಿರೋದು ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ನೀವು ತಯಾರಿಸ್ಬೋದು. ಈಗ ನೋಡಿ, ಇಷ್ಟನ್ನೆಲ್ಲ ಹಾಕಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಹಾಕಿದ ನಂತರ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಜೀರಿಗೆ ಪೌಡರ್ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಜೀರಿಗೆ ಪೌಡರ್ನ ಕೂಡ ಉಪಯೋಗಿಸ್ಬೋದು. ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ, ತುಂಬಾ ಕಮ್ಮಿ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವಂಥ ರುಚಿಯಾಗಿರುವಂಥ ಒಂದು ದೋಸೆ ರೆಸಿಪಿ ಇದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಮತ್ತೊಂದು ಕಪ್ಪು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಮಗೆ ಹಿಟ್ಟು ತುಂಬಾ ಗಟ್ಟಿಯಾಗಿ ಬೇಕಾಗೋದಿಲ್ಲ, ಇಲ್ಲಿ ತೆಳ್ಳಗಿರಬೇಕು ಹಿಟ್ಟು. ಸೊ ನೋಡಿ, ಈಗ ಕರೆಕ್ಟಾಗಿ 3 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಬೇಕು ಅಂದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಗಟ್ಟಿ ಇದೆ. ನಮಗೆ ತೆಳ್ಳಗೆ ಗರಿ ಗರಿಯಾಗಿ ಬೇಕು ಅಂತಂದರೆ ನಾವು ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಕು. ನಮಗೆ ದಪ್ಪ ಇರಲಿ ಅನ್ನೋದಾದರೆ ನಾವೇನು ಮಾಡಬೇಕು ಅಂತಂದರೆ ಈ ರೀತಿಯಾಗಿದ್ದರೆ ಸಾಕಾಗತ್ತೆ. ನಿಮಗೆ ಗರಿ ಗರಿಯಾಗಿ ಬೇಕು ಅಂತಂದರೆ ತೆಳ್ಳಗೆ ಹಿಟ್ಟನ್ನು ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೀಟಾಗಿ ರೆಡಿಯಾಗಿದೆ. ತವಾ ಕೂಡ ನಾನು ಇಟ್ಟಿದ್ದೀನಿ ಆಲ್ರೆಡಿ.
ಈಗ ತವ ಕಾದಿದೆ ಸ್ವಲ್ಪ. ನಂತರ ಸ್ವಲ್ಪ ನೀರು ಚಿಮುಕಿಸಿ ನಾವು ಒರೆಸ್ಕೊಳ್ಳೋಣ. ಈಗ ಒರೆಸಿದ ನಂತರ ಇದಕ್ಕೆ ಎಣ್ಣೆ ಕೂಡ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನೇನು ಎಣ್ಣೆ ಕೂಡ ಹಚ್ಚೋದಿಲ್ಲ. ಹಾಗೆ ಇವಾಗ ದೋಸೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಾವು ದೋಸೆಯನ್ನು ಹಾಕ್ಕೊಳ್ಳೋಣ. ತುಂಬಾನೇ ಗರಿ ಗರಿಯಾಗಿ ಬರುತ್ತೆ ಈ ದೋಸೆ ಅಂತೂ. ನಿಮಗೆ ಬೇಕು ಅಂದರೆ ಇದಕ್ಕೆ ಒಂದು ಕಾಯಿ ಚಟ್ನಿಯನ್ನು ಮಾಡ್ಕೋಬೋದು. ಸೊ ಕಾಯಿ ಚಟ್ನಿ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಹೊಸ ಚಟ್ನಿ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಓಕೆ, ಈಗ ನೋಡಿ, ಈಗ ಆಗಿದೆ. ದೋಸೆಯನ್ನು ಹಾಕಿದ್ದೀವಲ್ವಾ, ಈಗ ನಾವು ಒಂದೇ ಕಡೆ ತವಾನ ಇಡೋ ಹಾಗಿಲ್ಲ. ಎಲ್ಲ ಸೈಡ್ ಕೂಡ ನಾವು ಸ್ಪ್ರೆಡ್ ಮಾಡ್ತಾ ಅದನ್ನು ಅಲ್ಲಿ ನೀಟಾಗಿ ಈ ಕಡೆ ನೋಡಿ ಹೀಗೆ ಜರುಗಿಸ್ತಾ ನಾವು ಎರಡೂ ಸೈಡು ಎಲ್ಲ ಸೈಡು ಕೂಡ ನೀಟಾಗಿ ಅದನ್ನು ನಾವು ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ತವಾನ ಒಂದೇ ಸೈಡ್ ಇಡ್ಬಿಡಿ. ಯಾಕೆಂದರೆ ಒಂದೇ ಕಡೆ ಇಟ್ಟರೆ ಉರಿ ಒಂದೇ ಕಡೆ ಬರ್ತಾ ಇರುತ್ತೆ, ಆವಾಗ ಅದು ಒಂದೇ ಕಡೆ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಕೂಡ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದರೆ ನಿಮಗೆ ರುಚಿಯಾಗಿರುವಂಥ ಒಂದು ದೋಸೆ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಒಂದು 3ರಿಂದ 4 ನಿಮಿಷ ತಗೊಳುತ್ತೆ ಒಂದು ದೋಸೆ ತಯಾರಿಸೋದಕ್ಕೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಮಾಡ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಅದಕ್ಕೋಸ್ಕರ ಈಗ ನೋಡಿ, ಇದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ಲ, ಈ ರೀತಿ ಆಗಿದ್ರೆ ಖಂಡಿತವಾಗ್ಲೂ ರೆಡಿಯಾಗಿದೆ ಅಂತ. ಸೊ ಈಗ ನಿಧಾನವಾಗಿ ನಾವು ಈ ದೋಸೆಯನ್ನು ತೆಗೆಯೋಣ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ. ಓಕೆ, ಈಗ ಇದನ್ನು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಬೇಕು ಅಂದರೆ ನೀವು 2 ಸೈಡ್ ಕೂಡ ಬೇಯಿಸ್ಕೋಬೋದು. ನೋಡಿ, ಆಗಿದೆ ದೋಸೆ. ಗರಿ ಗರಿಯಾಗಿರುವಂತಹ ರುಚಿಯಾಗಿರುವಂತಹ ದೋಸೆ, ರವೆ ದೋಸೆ. ಒಂದು ಸಲ ಈ ರೀತಿಯಾಗಿ ತಯಾರಿಸಿ ಹೇಗೆ ಬಂದು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು. ಈಗ ಆಗಿರುವಂತಹ ದೋಸೆಯನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತೀನಿ, ಮತ್ತು ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ತೀನಿ. ತುಂಬಾ ಈಸಿಯಾಗಿ ಆಗುವಂಥ ರುಚಿಯಾಗಿರುವಂತಹ ಒಂದು ರವಾ ದೋಸೆ, ಇನ್ಸ್ಟೆಂಟ್ ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನೋಡಿ, ಮತ್ತೆ ಒಂದು ನಾನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತವಾಗೆ ಎಣ್ಣೆ ಏನು ಬೇಕಾಗೋದಿಲ್ಲ. ಸ್ವಲ್ಪ ನೀರು ಚಿಮುಕಿಸಿ ಒಂದು ಬಟ್ಟೆಯಲ್ಲಿ ಒರೆಸಿ ಅದಾದ ನಂತರ ನೀವು ದೋಸೆಯನ್ನು ಹಾಕ್ಕೊಳ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್